ಚಿಕ್ಕಬಳ್ಳಾಪುರ ತಾಲೂಕು ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ಹಲವು ಭಿನ್ನಾಭಿಪ್ರಾಯಗಳು ಬಂದವು. ಇದರಿಂದ ಸಭೆ ಕೆಲ ಸಮಯ ಗೊಂದಲಕ್ಕೀಡಾಯಿತು. ನಂತರ ಮಾತನಾಡಿದ ಮಾಜಿ ಸಚಿವ ಸುಧಾಕರ್, ಕೆಲ ಕಾರ್ಯಕರ್ತರು ಮುಖಂಡರಲ್ಲಿ ಒಂದಿಷ್ಟು ಗೊಂದಲ ಇದ್ದು ಸರ್ವ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ. ಸ್ಥಳೀಯ ಶಾಸಕ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬೆಂಬಲದೊಂದಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಬಹುಮತದಿಂದ ವಿಜಯ ಸಾಧಿಸುವುದು ಖಚಿತ ಎಂದರು. ಬಿಜೆಪಿ ಒಂದು ಕುಟುಂಬ. ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಸಭೆ ಸೇರಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಕುಂದು ಕೊರತೆಗಳ ಬಗ್ಗೆ ಮುಖಂಡರು ಅಥವಾ ಕಾರ್ಯಕರ್ತರು ಅಹವಾಲು ಸಲ್ಲಿಸುವುದು ಸರ್ವೇ ಸಾಮಾನ್ಯ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸ್ಥಳೀಯ ಶಾಸಕರ ಬೆಂಬಲ, ಕಾರ್ಯಕರ್ತರ ಶ್ರಮದ ವಿಶ್ವಾಸವಿದೆ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದು ಖಚಿತ ಎಂದರು. ಅವರದೇವೇ ನೋವು ನಲುವುಗಳಿಗೆ ನಾವು ಸ್ಪಂದಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಶಾಸಕರು ಹೇಳಿದಾಗೆ ಅವ್ರದ್ದು ಯಾವುದೇ ಒಂದು ಸಮಸ್ಯೆ ಇರಲಿ, ಅವರ ಅನುಮಾನಗಳಿರಲಿ, ಅದೆಲ್ಲವನ್ನು ಕೂಡ ದೂರ ಮಾಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅವ್ರದ್ದು ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಇದ್ದರೂ ಕೂಡ ಅವರಿಗೆ ಅದನ್ನು ದೂರ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈಗಾಗಲೇ ನಾನು ವೇದಿಕೆಯಲ್ಲೂ ಹೇಳಿದ್ದೇನೆ. ಮತ್ತು ಇನ್ನೂ ಯಾರಿಗಾದರೂ ಮನೆಗೆ ಬಂದು ಮಾತನಾಡಬೇಕು ಅಂತಂದರೆ ದಯವಿಟ್ಟು ಬನ್ನಿ ಅಂತ ಕೂಡ ಹೇಳಿದ್ದೀವಿ. ಮಾನ್ಯ ಶಾಸಕರು ಅವ್ರು ಕರ್ಕೊಂಡು ಬರ್ತಾರೆ, ಅವರಿಗೆಲ್ಲ ತಿಳಿ ಹೇಳುವಂಥ ಕೆಲಸ. ಜೊತೆಗೆ ಏನಿಲ್ಲ ಸರ್, ಅವರೆಲ್ಲ ಕೂಡ ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಬೇರೆ ಪಕ್ಷಕ್ಕೆ ಮತ ಕೊಟ್ಟಿಲ್ಲ, ನಿಮಗೆ ಕೊಡೋದಿಲ್ಲ, ನಾವು ಕೊಡೋದೇ ನಿಮಗೆ ಮೋದಿ ಅವರಿಗೆ ಅಂತ ಹೇಳಿದ್ದಾರೆ. ಈಗ ಒಂದು ಕುಟುಂಬದ ಸದಸ್ಯರು ಕೂತಾಗ ಕೆಲವರು ಚರ್ಚೆಗಳನ್ನು ನಾವು ಮಾಡ್ತೀವಿ. ಹಾಗಾಗಿ ವೈಯಕ್ತಿಕ ಏನು ಸಮಸ್ಯೆಗಳಿರ್ತದೆ, ಏನು ಹಿಂದೆ ಆಗಿರ್ತದೆ, ಅದೆಲ್ಲವನ್ನು ಕೂಡ ಮೆಲುಕು ಹಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸಭೆ ಆಗಿದೆ. ಬಿಜೆಪಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಪಕ್ಷಕ್ಕೆ ಕಾರ್ಯಕರ್ತರೇ ಶಕ್ತಿ. ಸಾವಿರಾರು ಕಾರ್ಯಕರ್ತರಲ್ಲಿ ಕೆಲ ಕುಂದು ಕೊರತೆಗಳು ಇರುವುದು ಸಹಜ. ಕಾರ್ಯಕರ್ತರ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಕೇಂದ್ರದ ವರಿಷ್ಠರು ಹಾಗೂ ರಾಜ್ಯ ನಾಯಕರು ಸೂಚಿಸಿರುವ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಯ ಗೆಲುವಿಗಾಗಿ ಸರ್ವರು ಒಮ್ಮತದಿಂದ ಶ್ರಮಿಸಲಿದ್ದೇವೆ. ಅತ್ಯಧಿಕ ಮತಗಳ ಅಂತರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶ ಎಂದರು. ಯಾವುದೇ ಕಾರಣಕ್ಕೂ ಏನು ಅಸಮಾಧಾನ ಇಲ್ಲ. ಈಗ ಮುಂಚೆ ಏನಾಗಿತ್ತು, ನಮ್ಮ ಸಾಹೇಬರು ಮತ್ತು MTB ಸಾಹೇಬರು ಇಬ್ಬರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವಾಗ ಒಂದು 2-3 ಏನೋ ಕ್ಲಾರಿಫಿಕೇಷನ್ಗಳು ನಮ್ಮ ನಗರಸಭಾ ಸದಸ್ಯರು DP ಅವರು ತಗೊಂಡಿದ್ದಾರೆ. ಏನು ಅಂದರೆ ಮುಂದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿರುವಂಥದ್ದು. ಅದನ್ನು ನಾವು ಮಾತಾಡಿದ್ದೀವಿ. ಸಾಹೇಬರು ಮನೆಗೆ ಕರ್ಕೊಂಡು ಹೋಗ್ತೀನಿ, ಅವ್ರು ಯಾರಿದ್ದಾರೋ ಅವರೆಲ್ಲರೂ, ಯಾಕಂದರೆ ಕಾರ್ಯಕರ್ತರು ನಮ್ಮ ಶಕ್ತಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.